ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾನು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಬಗ್ಗೆ ಸುಮಾರು 8ನೇ ವಿಡಿಯೋವನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಬಟ್ ಈ ಎಲ್ಲ ವಿಡಿಯೋಗಳಲ್ಲೂ ನೀವು ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಡ್ತಾ ಹೋದರೆ ನೆಕ್ಸ್ಟ್ ಬರೋ TET ಎಕ್ಸಾಮಿನೇಷನಲ್ಲಿ ನೀವು 30 ಕ್ವಶನ್ಸಲ್ಲಿ ಹಾಗೆ ನೀವು ಪೆಡಗಾಗಿ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಕಂಟೆಂಟನ್ನು ಸುಲಭವಾಗಿ ಕ್ವಶನ್ ಆ್ಯಂಡ್ ಆನ್ಸರನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು 2015ರ 68 ಏನು ತರಗತಿ ಇದೆ ಅದರಲ್ಲಿ ಕೇಳಿರ್ತಕ್ಕಂಥ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ವಿಷಯಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾನೆ. ಲೈಕ್ ದಿಸ್ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಲಿ PDO ಮತ್ತು ಲ್ಯಾಂಡ್ ಸರ್ವೇರ್ ಇರ್ಬೋದು, ಮತ್ತು ಬೀಟ್ ಫಾರೆಸ್ಟರ್ ಇರ್ಬೋದು, ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, ಈ ಎಲ್ಲ ವಿಷಯಗಳಿಗೂ ಮತ್ತು TET ಮ್ಯಾಥ್ಸ್ ವಿಷಯಗಳಿಗೆ ಹಾಗೆ ಮುಂಬರುವ ಪರೀಕ್ಷೆಗಳಿಗೆ ನಾವೀಗಾಗಲೇ ಈ ಆನ್ಲೈನ್ ತರಗತಿಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮತ್ತು ಈ ಕೋರ್ಸ್ಗಳಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಇದನ್ನು ಏನು ಅಂದರೆ ಈ ಆ್ಯಪಲ್ಲಿ ಪಡಿತಾ ಹೋಗ್ಬೋದು. ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ನೀವು ಆನ್ಲೈನ್ ಕ್ಲಾಸನ್ನು ಪಡಿಬೋದು. ನೆಕ್ಸ್ಟ್ ಹಾಗಾದರೆ 2015ರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯಲ್ಲಿ ಆಲ್ಮೋಸ್ಟ್ ಇಲ್ಲಿ ನಾವು ಫಸ್ಟ್ ಕ್ವಶನ್ಸ್ ಯಾವಾಗಲೂ ಸೆಕೆಂಡ್ ಚಾಪ್ಟರಿಂದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಂದ ಸ್ಟಾರ್ಟ್ ಆಗ್ತಾ ಇತ್ತು ಕಳೆದ ವೀಡಿಯೋಸಲ್ಲಿ. ನೋಡಿ, ಇದು ಮೆದುಳಿನ ಕಾರ್ಯ ಬ್ರೈನ್ ಸ್ಟಾರ್ಮಿಂಗಿಗೆ ಸಂಬಂಧಿಸಿದಂತೆ ಅಥವಾ ಮೆದುಳಿನ ಕಾರ್ಯಪಟುತ್ವ ಬ್ರೈನ್ ಸ್ಟಾರ್ಮಿಂಗ್ ಅಂತಕ್ಕಂಥ ಒಂದು ಟಿಪ್ಸು ಯಾವ ಒಂದು ಮಕ್ಕಳಲ್ಲಿ ಬರುತ್ತೆ ಅಂತಕ್ಕಂಥ ಕ್ವಶನ್ಸು ಅದನ್ನು ಬೇರೆ ಥರ ಕೇಳಿದ್ದಾನೆ. ಈ ಮೆದುಳಿನ ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸಬಹುದು. ಈ ಬ್ರೈನ್ ಸ್ಟಾರ್ಮಿಂಗ್ ಅಂತಕ್ಕಂಥ ಟಿಪ್ಸ್ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ಮಂದಗತಿಯಲ್ಲಿ ಅಂದರೆ ಸ್ಲೋ ಲರ್ನರ್ಸ್ ಬಗ್ಗೆ, ಕ್ರಿಯೇಟಿವಿಟಿ ಚಿಲ್ಡ್ರನ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಹಾಗೆಯೇ ಮೆಂಟಲಿ ಅಥವಾ ಚಾಲೆಂಜಿಂಗ್ ಅಂತಕ್ಕಂತಹ ವಿದ್ಯಾರ್ಥಿಗಳೇನಿದ್ದಾರೆ, ಹಾಗೆ ಶೈಕ್ಷಣಿಕವಾಗಿ ಸ್ಲೋ ಲರ್ನರ್ಸಲ್ಲೇ ಒಂದು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಅಂತ ಹೇಳಿದ್ದಾರೆ. ನೋಡಿ, ಈ ಹೊಸತನ ಸೃಜನಶೀಲತೆ ಅಂದರೆ ಹೊಸತನ, ಈ ಸೃಜನಶೀಲ ಮಕ್ಕಳಲ್ಲಿ ಈ ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಕ್ವಶನ್ಸ್ ರಿಪೀಟ್ ಆಗಿರ್ತಕ್ಕಂಥದ್ದು. ಈ 1ನೇ ಪ್ರಶ್ನೆಗೆ ಈ ಸೃಜನಶೀಲ ಮಕ್ಕಳು ಕ್ರಿಯೇಟಿವಿಟಿ ಚಿಲ್ಡ್ರನ್ಸ್ ಅಂತಕ್ಕಂಥದ್ದು. ಹಾಗೆ ಈ ಸೃಜನಶೀಲತೆ ಅಂತಕ್ಕಂಥದ್ದೇನು ಅಂದರೆ ಈ ಹೊಸತನವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಹೊಸ ಆ್ಯಕ್ಟಿವಿಟಿ ಚಿಂತನೆಗಳನ್ನು ಮೂಡಿಸ್ತಕ್ಕಂಥದ್ದು. ಇಲ್ಲಿ ನಮಗೆ ಈ ಪೌಲ್ ಟಾರೆನ್ಸ್ ಅಂತಕ್ಕಂಥವರು ಈ ಒಂದು ಸೃಜನಶೀಲತೆಯ ಪಿತಾಮಹ ಅಂತ ಕರಿತೀವಿ. ಪೌಲ್ ಟಾರೆನ್ಸ್ ಅವ್ರನ್ನ ಸೃಜನಶೀಲತೆಯ ಪಿತಾಮಹ ಅಂತ ಕರಿತೀವಿ. ಈ ಬ್ರೈನ್ ಸ್ಟಾರ್ಮಿಂಗ್ ಅಥವಾ ಮೆದುಳಿನ ಕಾರ್ಯಪಟುತ್ವ ಅಂತ ಕರಿತೀವಿ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ. ಈ ಒಂದು ಟೈಪ್ಸ್ ಇರೋದು ಎಲ್ಲಿ ಅಂದರೆ ಈ ಕ್ರಿಯೇಟಿವಿಟಿ ಚಿಲ್ಡ್ರನ್ಸಲ್ಲಿ ಅಂತ ನಿಮಗೆ ಗೊತ್ತಿರಬೇಕು. ಲೈಕ್ ದಿಸ್ ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗ್ಬೋದು, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಎಸ್, ಹಾಗಾದರೆ ಸೆಕೆಂಡ್ ಕ್ವಶನ್ಸ್ ಹೀಗಿದೆ. ಕಲಿಕೆಯಲ್ಲಿ ಹಿಂದುಳಿಯುವಿಕೆಯ ಕೆಳಗಿನ ಒಂದು ಬಿಟ್ಟು ಯಾವುದರಿಂದ ಉಂಟಾಗಬಹುದು? ನೋಡಿ, ಸ್ಲೋ ಲರ್ನರ್ ಆಗೋದಕ್ಕೆ ಅಥವಾ ಮಗು ತಾಯಿಯ ಗರ್ಭದಿಂದ ಹೊರಬಂದ ಮೇಲೆ ಅದಕ್ಕೆ ಒಂದು ಎನ್ವೈರ್ನ್ಮೆಂಟ್ ಪ್ರಾಬ್ಲಮ್ಸ್ ಅಥವಾ ಎನ್ವೈರ್ನ್ಮೆಂಟ್ ಅಂತಕ್ಕಂಥದ್ದು, ಈಗ ಶಾಲೆ ಇರ್ಬೋದು, ಸೊಸೈಟಿ ಇರ್ಬೋದು, ಕುಟುಂಬ ಫ್ಯಾಮಿಲಿ ಇರ್ಬೋದು, ಅಥವಾ ಅದಕ್ಕೆ ನೈಬರ್ಸ್ ಇರ್ಬೋದು, ಇವೆಲ್ಲ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡಿ. ಈ ಪ್ರಶ್ನೆ ಉಂಟಾಗಬಹುದು ಅಂತ ಹೇಳಿದ್ದಾರೆ. ಶಿಕ್ಷಕರ ಬೋಧನಾ ರೀತಿಯಿಂದ ಶಿಕ್ಷಕರು ಯಾವ ಮೆಥಡ್ಸಲ್ಲಿ ಟೀಚಿಂಗ್ ಮಾಡ್ತಾರೆ, ಅವರು ಯಾವ ಮೆಥಡ್ಸಲ್ಲಿ ಆ ಮಕ್ಕಳ ಒಂದು ಚಿಂತನೆ ಅಥವಾ ಅವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಮಾಡ್ತಾರೋ ಅದರಿಂದ ಅವನ ಐಕ್ಯ ಆಗೋದು ಸ್ಲೋ ಆಗೋದಿದ್ದತೆ. ಹಾಗೆಯೇ ಮಂದಬುದ್ಧಿಯಿಂದಲೂ ಸಹ ಕಲಿಕೆ ಸ್ಲೋ ಆಗ್ತದೆ. ಶೈಶಾವಸ್ಥೆಯಲ್ಲಿ ಮಾನಸಿಕವಾದಂಥ ಕಾಯಿಲೆಗಳೇನಾದರೂ ಆ ಮಗುವಿಗಿದ್ದರೆ ಇದರಿಂದಲೂ ಸಹ ಆ ಥರ ಆಗುತ್ತೆ. ಆದರೆ ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದ್ರಿಂದ ಇದು ಈ ಒಂದು ಕ್ಯಾರೆಕ್ಟ್ರಿಗೆ ಸಂಬಂಧಿಸಿಲ್ಲ. ಈ ಪ್ರಸವ ಪೂರ್ವ ವ್ಯವಸ್ಥೆಯಲ್ಲಿ ಅಂದರೆ ಈ ಪ್ರಸವ ಪೂರ್ವ ಹಂತದಲ್ಲಿ ಈ ಮದ್ಯಪಾನವನ್ನು ಮಾಡೋದ್ರಿಂದ ಆಗುತ್ತೆ ಅನ್ನೋ ಕ್ಯಾರೆಕ್ಟರ್ ಏನಿದೆ ಇದು ತಪ್ಪು ಅಂತಕ್ಕಂಥದ್ದು. ಬಟ್ ಇನ್ನು 3 ಸಹ ಉಂಟಾಗುತ್ತೆ ಅಂತಕ್ಕಂಥದ್ದು, ಇನ್ನು ಉಂಟಾಗಬಹುದು ಅಂತಕ್ಕಂಥದ್ದು. ಕಲಿಕೆಯಲ್ಲಿ ಹಿಂದುಳಿಯುವಿಕೆ ಕೆಳಗಿನ ಒಂದನ್ನು ಬಿಟ್ಟು ಅಂತ ಕೇಳಿದ್ದಾನೆ. ಒಂದನ್ನು ಬಿಟ್ಟು ಯಾವುದರಿಂದ ಆಗ್ಬೋದು ಅಂತ ಕ್ವಶನ್ಸ್ ಕರೆಕ್ಟಾಗಿ 2 ಸಾರಿ ಓದ್ಕೋಬೇಕು. ಎಸ್, ಹಾಗಾದರೆ ಫ್ರೆಂಡ್ಸ್ ಇದಾದಮೇಲೆ ನಾವು ಪ್ರಶ್ನೆ ಮತ್ತೆ ಹಾಗಾದರೆ ಥರ್ಡ್ ಆಪ್ಷನ್ ಸರಿ ಇದೆ ಅಂತ ಗೊತ್ತಾಯಿತು. ಸುಮಂತನು ಆಟದ ಸಾಮಾನುಗಳನ್ನು ಒಡೆದು ಅದರಲ್ಲಿರುವ ಒಂದು ಭಾಗಗಳನ್ನು ತಿಳಿಯಲು ಬಿಚ್ಚಿಡುತ್ತಾನೆ. ನೀವು ಏನು ಮಾಡುವಿರಾ? ಯಾವುದೇ ಒಂದು ಬಾಕ್ಸನ್ನು ಅಥವಾ ಒಂದು ಪ್ಯಾಕ್ ಅಂತಂದರೆ ಈಗ ನಿಮಗೆ ಕ್ರಿಕೆಟಿಗೆ ಸಂಬಂಧಿಸಿದ ಬ್ಯಾಟು, ಬಾಲು, ವಿಕೆಟು ಇವುಗಳೆಲ್ಲ ತೆಗೆದು ಒಡೆದು ಆ ಪ್ಯಾಕನ್ನು ಜೋಡಿಸ್ಬೇಕು. ಅಥವಾ ನಿಮಗೆ ಟೆನ್ನಿಸ್ ಇರ್ಬೋದು, ಬೇರೆ ಬೇರೆ ವಿಧಾನಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ ನೀವು ಏನು ಮಾಡುವಿರಾ ಅಂತ ಕ್ವಶನ್ಸ್ ಕೇಳಿದೆ, ಜನರಲ್ ಕ್ವಶನ್ಸ್. ಅವನು ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾತ್ತೀಕರಿಸುವುದು. ಎಸ್, ಈ ಕೆಲಸವನ್ನು ಅವನೇ ಮಾಡಿದರೆ ಉದಾತ್ತೀಕರಿಸ್ತೀರಾ? ಅಥವಾ ಸುಮಂತನನ್ನು ಆಟವಾಡೋದಕ್ಕೆ ಬಿಡುವುದೇ ಇಲ್ಲ, ಹಾಗೆ ಯಾವಾಗಲೂ ಹತ್ತಿರದಿಂದ ವೀಕ್ಷಿಸ್ತೀರ ಹೊಡಿತಾನೆ ಅಂತ.
ಅವನಿಗೆ ಆಟದ ಸಾಮಾನುಗಳನ್ನು ಒಡೆದು ಹಾಕಬಾರದೆಂದು ಅರ್ಥ ಮಾಡಿಸುವಿರಾ? ಯಾಕೆಂದರೆ ಆ ಸಾಮಾನುಗಳು ತಂದು ಆಟ ಆಡಲಿಲ್ಲ ಅಂದರೆ ಅವು ವೇಸ್ಟು, ಅವು ತಂದಿದ್ದಕ್ಕೂ ನಾವು. ಹಾಗಾಗಿ ಆಟ ಆಡಲೇಬೇಕಲ್ವಾ? ಹಾಗಾದರೆ ನಮಗೆ ಅವನ ಕುತೂಹಲ ಹೆಚ್ಚು ಮಾಡೋದಕ್ಕೆ, ಅವನ ಆಸಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಈ ಒಂದು ಫಸ್ಟ್ ಪಾಯಿಂಟ್ ಏನಿದೆ ಇದು ಸರಿಯಾದ ಉತ್ತರ. ಸುಮಂತನಿಗೆ ಸಂಬಂಧಿಸಿದಂಥ ಒಂದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಈಗ 3ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು. ಹಾಗಾದರೆ 4ನೇ ಪ್ರಶ್ನೆ ಹೀಗಿದೆ: ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭಿಸುತ್ತದೆ. ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಎಲ್ಲೋ ಆ ಮಗುವಿಗೆ ಆ ಶಿಕ್ಷಕನ ಮೇಲೆ ಒಂದು ಏನು ಪೆಟ್ಟನ್ನು ಹಾಕಿದಾಗ, ಅಥವಾ ಎಲ್ಲೋ ಪ್ರವಾಸಗೊಂಡಾಗ, ಅಥವಾ ಇನ್ನೊಂದು ಯಾವುದೋ ಕ್ಯಾರೆಕ್ಟರ್ ಮೇಲೆ ಆತನಿಗೆ ಏನಾಗಿರುತ್ತೆ ಅಂದರೆ ಕೆಲವು ಅಸಮಾಧಾನ ಅನುಭವ ಆಗಿರುತ್ತೆ, ಅಥವಾ ಕೆಲವು ಕಹಿ ಅನುಭವಗಳಾಗಿರುತ್ತೆ. ಅದು ಕಾಗ್ನೇಟಿವ್ಸೋ ಅಥವಾ ಈ ಒಂದು ಕ್ರಿಯಾಜನ್ಯನೋ ಭಾವನಾತ್ಮಕನೋ ಅಥವಾ ಪ್ರತಿಫಲನಾತ್ಮಕವಾಗಿರುತ್ತೆ. ಅಂದರೆ ಯಾವಾಗಲೂ ಆಗ್ತಾ ಇರೋದು ಯಾವಾಗಂದರೆ ಯಾವುದೋ ಒಂದು ಎಮೋಷನ್ ಟೈಮಲ್ಲಿ ಆಗಿರುತ್ತೆ, ಎಮೋಷನಲ್ ಬಿಹೇವಿಯರ್ ಟೈಮಲ್ಲಿ ಇದು ಆಗಿರುತ್ತೆ. ಹಾಗಾಗಿ ಇದನ್ನು ನೀವೇನು ಮಾಡಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು. ನೋಡಿ, ಸೈಕಾಲಜಿನ ಓದಿ ಅರ್ಥ ಆದಮೇಲೆ ನಿಮಗೆ ಈ ಜನರಲ್ ಕ್ವಶನ್ಸ್ಗಳಿಗೆ ಒಬ್ಬ ಟೀಚರ್, ಪೇರೆಂಟ್ಸ್ ಮತ್ತು ಸ್ಟೂಡೆಂಟಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನು ನೀವೇನು ಮಾಡ್ತಾ ಇರಬೇಕು, ವರ್ಕ್ ಮಾಡ್ತಾ ಇರಬೇಕು. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು, ಈ ಮೆಂಟಲ್ ಹೆಲ್ತ್ ಅಂತ ಕರಿತೀವಿ, ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿಯಾಗಿದೆ? ಅತಿಯಾದ ಶಿಸ್ತನ್ನು ಜಾರಿಗೊಳಿಸುವುದು ಸಹಕಾರಿಯಾಗಿದೆ, ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು, ಬೇರೆ ಮಕ್ಕಳೊಂದಿಗೆ ಹೋಲಿಸುವುದು, ಸಂಪೂರ್ಣತೆಗೆ ಅತಿಯಾದ ಒತ್ತು ನೀಡುವುದು. ಅಂದರೆ ಸಂಪೂರ್ಣತೆ ಅಂದರೆ ಸ್ವತಂತ್ರತೆಗೆ ಅತಿಯಾದ ಒತ್ತನ್ನು ಅಥವಾ ಸಂಪೂರ್ಣತೆಗೆ ನೋಡೋದು. ನೋಡಿ, ಮಾನಸಿಕ ಆರೋಗ್ಯವನ್ನು ಕಾಪಾಡೋದಕ್ಕೆ ನೀವು ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟಬೇಕಾಗತ್ತೆ. ಆರೋಗ್ಯಕರ ಸ್ಪರ್ಧೆ ಆಗಬೇಕಿತ್ತಿದ್ದು ಅನಾರೋಗ್ಯಕರ ಆಗಿದೆ. ಯಾವುದು ಸಹಕಾರಿಯಾಗಿದೆ? ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿಯಾಗಿದೆ. ಈ ಕೆಳಗಿನ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿಯಾಗಿದೆ ಅಂದರೆ ಅನಾರೋಗ್ಯಕರ ಸ್ಪರ್ಧೆಯನ್ನು ಏನು ಮಾಡಬೇಕು, ಶಿಕ್ಷಕ ತಡಿಬೇಕು. ಆವಾಗ ಗುಡ್ ಹೆಲ್ತ್, ಆತನ ಬಗ್ಗೆ ಒಂದು ಕ್ಯಾರೆಕ್ಟರ್ ಬಗ್ಗೆ ಚಿಂತನೆ ಬರುತ್ತೆ. ಹಾಗಾದರೆ ಸೆಕೆಂಡ್ ಒನ್ ಸರಿಯಾದ ಉತ್ತರ ಸ್ನೇಹಿತರೆ. ಪ್ರಶ್ನೆ ಓದಿದ ಥರನೇ ನೀವು ಕನ್ಫ್ಯೂಸ್ ಆಗಬಾರ್ದು, 2 ಬಾರಿ ನೀಟಾಗಿ ಓದ್ಕೊಂಡು ಅದನ್ನು ಅರ್ಥ ಮಾಡ್ಕೋಬೇಕು. ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾದ ಪಾಠ ಮಾಡುತ್ತಿಲ್ಲವೆಂದು ಹೇಳುವುದು ಈ ಹೊಂದಾಣಿಕೆಯ ತಂತ್ರಕ್ಕೆ ಉದಾಹರಣೆಯಾಗಿದೆ. ನೋಡಿ, ಪರಿಹಾರ, ಉದಾತ್ತೀಕರಣ, ಪ್ರಕ್ಷೇಪಣ ಮತ್ತು ಪ್ರತಿಗಮನ, ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ನಿಮ್ಗೆ ಗೊತ್ತಿದೆ. ಏಕೆಂದರೆ ಎಲ್ಲ ಮಕ್ಕಳಿಗೂ 40 ಸ್ಟೂಡೆಂಟಿಗೂ ನಾವು ಪಾಠ ಮಾಡ್ತೇವೆ. ಇದರಲ್ಲಿ ಯಾರೋ ಒಂದು 36 ಸ್ಟೂಡೆಂಟ್ ಪಾಸ್ ಆಗ್ತಾರೆ, 4 ಮೆಂಬರ್ಸ್ ಫೇಲ್ ಆಗ್ತಾರೆ. ಅಂದರೆ ಆ ಫೇಲ್ ಆದವ್ರು ಹೇಳ್ತದ್ದು ಅವರ ಒಂದು ರಕ್ಷಣೆಗೆ ಪ್ರಕ್ಷೇಪಣ ತಂತ್ರವನ್ನು ಇವರು ಏನು ಮಾಡ್ತಾರೆ, ಬಳಸ್ತಾರೆ. ಇದೇ ಡಿಫೆನ್ಸ್ ಮೆಕ್ಯಾನಿಸಮ್. ನೋಡಿ, ಡಿಫೆನ್ಸ್ ಮೆಕ್ಯಾನಿಸಮಿಂದ ಏನಾಗುತ್ತೆ ಅಂದರೆ ಈ ರೀತಿಯಾದಂಥ ಅಂಶವನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು, ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ. ನೋಡಿ, ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದಕ್ಕಿಂತ ಸಮಸ್ಯಾತ್ಮಕ ವ್ಯಕ್ತಿಯ ವರ್ತನೆಯನ್ನು, ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಯನ್ನು ಅಧ್ಯಯನ ಮಾಡೋದಕ್ಕೆ ಕೇಸ್ ಸ್ಟಡಿ ಬಹಳ ಮುಖ್ಯ. ನೋಡಿ, ಇಲ್ಲಿ ಎಕ್ಸ್ಪೆರಿಮೆಂಟ್ ಅವಲೋಕನ ಮತ್ತು ಅಂತರಾವಲೋಕನ ಇದೆ. ಬಟ್ ಅದರಲ್ಲಿ ವ್ಯಕ್ತಿ ಅಧ್ಯಯನ ಅಂತ ಏನಿದೆ, ಈ ಕೇಸ್ ಸ್ಟಡಿ ಅಂತಕ್ಕಂಥದ್ದು ಇದಕ್ಕೆ ಮುಖ್ಯವಾದಂಥ ಒಂದು ಅಂಶ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್, ಇದಾದ ಮೇಲೆ ನಾವು ಪ್ರಶ್ನೆ ನೋಡಿದ್ರೆ 8ನೇ ಪ್ರಶ್ನೆ. ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುತ್ತಾರೆ. ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ ಮತ್ತು ಶೈಶಾವಸ್ಥೆ. ನೋಡಿ, ಬೆಳವಣಿಗೆಯನ್ನು ಒಂದು ಬುಗ್ಗೆ ಅಂದರೆ ಅತಿಯಾದ ಒಂದು ಹಾರ್ಮೋನುಗಳಲ್ಲಿ ಅಥವಾ ಆ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು, ಅಥವಾ ಬೆಳವಣಿಗೆ ಏಕೆಂದರೆ ಪೂರ್ವ ಉತ್ತರ ಬಾಲ್ಯದಲ್ಲಿ ಹೆಚ್ಚಾಗಿರುತ್ತೆ. ಆದರೆ ಬೆಳವಣಿಗೆಯ ಬುಗ್ಗೆ ಅಂತಕ್ಕಂಥದ್ದು ತಾನು ಅಡೋಲೆಸೆನ್ಸ್ ಪೀರಿಯಡಲ್ಲಿ ಏನಾಗಿರುತ್ತೆ, ಈ ಥರದ ಕುತೂಹಲಕಾರಿ ಘಟನೆಗಳಿರುತ್ತೆ. ಎಲ್ಲಿ? ಈ ಒಂದು ಅಡೋಲೆಸೆನ್ಸ್ ಪೀರಿಯಡಲ್ಲಿ. ಹಾಗಾದರೆ ನೆಕ್ಸ್ಟ್ ನಮಗೆ ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತಗಳು ಅನುಕ್ರಮವಾಗಿ. ಫಸ್ಟು ಯಾವುದೇ ಒಂದು ಕೆಲಸಕ್ಕೆ ಮೆಂಟಲಿ ಸಿದ್ಧತೆ ಆಗಬೇಕು. ಪರಿಪಾಕ ವ್ಯವಸ್ಥೆ, ಹಾಗೆ ಜ್ಞಾನೋದಯ, ತಾಳೆ ನೋಡುವಿಕೆ.
ಆ ಒಂದು ಸಿದ್ಧತೆಗೆ ಹೇಗೆ ಪರಿಹಾರ ಮತ್ತು ಜ್ಞಾನೋದಯ ಮತ್ತು ತಾಳೆ ನೋಡುವಿಕೆ ಏನಿದೆ ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಏನಾಗಿರುತ್ತೆ ಬೇಕಾಗಿರುತ್ತೆ. ಈ ಒಂದು ಸಿದ್ಧತೆ ಮತ್ತು ಪರಿಪಾಕ ವ್ಯವಸ್ಥೆ ಅಂತಕ್ಕಂಥದ್ದು ಜ್ಞಾನೋದಯ ಮತ್ತು ತಾಳೆ ನೋಡು ಇವಿಷ್ಟು ಮೇಜರಾಗಿ ನಮಗೇನಾಗಿರಬೇಕು ಪ್ರಮುಖವಾದಂಥ ಅಂಶ ಆಗಿರಬೇಕು. ಹಾಗಾದರೆ ಮಾನಸಿಕ ವಯಸ್ಸು ಈ ಮೆಂಟಲ್ ಏಜ್ ಬಿನೆ ಅವ್ರದ್ದು ಏನಿದೆ ಅದು ಮೆಂಟಲ್ ಏಜ್ ಇಲ್ಲಿ 15 ಕೊಟ್ಟಿದ್ದಾರೆ. ಓರ್ವ ಹುಡುಗನ IQ ಇಂಟೆಲಿಜೆಂಟ್ ಕೋಶಂಟ್ ಏನಿದೆ ತಸ್ಟನ್ ಅವ್ರದ್ದು ಇದು 125 ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಬೇಕಾಗಿರೋದು ಎಷ್ಟು ಅಂದರೆ ಅವನ ದೈಹಿಕ ಎಷ್ಟು, ಅವನ ಈ ಒಂದು ಕ್ರೊನಾಲಜಿಕಲ್ ಏಜ್ ಬೇಕಾಗಿದೆ. ಹಾಗಾದರೆ ಈ ಕ್ರೊನಾಲಜಿಕಲ್ ಏಜ್ಗೆ ನಾವು ಫಾರ್ಮುಲಾವನ್ನು ನೋಡಿರ್ತೀವಿ ಬುಕ್ಸಲ್ಲಿ. ಹಾಗಾದರೆ ನಾವು ಮೇಜರಾಗಿ ಈಗ ಮೆಂಟಲ್ ಏಜ್ ಎಷ್ಟಿದೆ ಮತ್ತು ಈ ಫಾರ್ಮುಲಾ ಈತನ IQ ಬಗ್ಗೆ ಮಾತಾಡೋಣ, ಇಂಟು 100 ಮಾಡಬೇಕಾಗುತ್ತೆ. ಹಾಗಾದರೆ ನೆಕ್ಸ್ಟು ನಾವಿಲ್ಲಿ ನೋಡ್ತಾ ಹೋದರೆ ಈಗ ನಮಗೆ CA ಬೇಕಾಗಿದೆ. ಈ CA ಬೇಕಾಗಿದ್ದರಲ್ಲಿ ಮೆಂಟಲ್ ಏಜ್ 15 ಇದೆ. ಹಾಗೆ ನಮಗೆ ಅವನ ಇಂಟೆಲಿಜೆಂಟ್ ಕೋಶಂಟ್ ಎಷ್ಟಿದೆ ಅಂದರೆ 125 ಇದೆ. ಹಾಗೆ ಇಂಟು ನಾವು 100 ಮಾಡಿದರೆ ಇಲ್ಲಿ ಮತ್ತೆ CA ಬೇಕಾಗುತ್ತೆ. CAಯಲ್ಲಿ ಇಲ್ಲಿ 1500 ಆಗುತ್ತೆ. ಇಲ್ಲಿ ಹೊಡೆದ್ರೆ ಈಗ 125 ಇಲ್ಲ ಆಗ್ತದೆ. ಹಾಗೆ 005ಗೆ 5 ಕ್ಯಾನ್ಸಲ್ ಆಗುತ್ತೆ. 12 ಮತ್ತು 1 ಉಳಿಯುತ್ತೆ. 12 1 ಎಷ್ಟಾಗುತ್ತೆ? CA = 12. ಆನ್ಸರ್ ಇಲ್ಲಿದೆ 12. ಇಲ್ಲಿ ಆನ್ಸರ್ ಇದೆ ನೋಡಿ. ಅದೇ ಥರ ನಾನು ಲಾಸ್ಟ್ ವಿಡಿಯೋದಲ್ಲೂ ಸಹ ನಿಮಗೆ ಮೆಂಟಲ್ ಏಜನ್ನು ಕಂಡುಹಿಡಿಯೋದು ಹೇಗೆ, ನೆಕ್ಸ್ಟು ಅದೇ ಥರ ಇಂಟೆಲಿಜೆಂಟ್ ಕೋಶಂಟನ್ನು ಕಂಡುಹಿಡಿಯೋದು ಹೇಗೆ, ಮತ್ತು ಈಗ Cಯನ್ನು ಕಂಡುಹಿಡಿಯೋದಕ್ಕೆ ಇರತಕ್ಕಂಥ 3 ಫಾರ್ಮುಲಾಗಳೇನಿದೆ ಈ ಫಾರ್ಮುಲಾಗಳ ಬಗ್ಗೆಯೂ ಸಹ ನಾನು ಮಾತಾಡಿದ್ದೆ. ಬಟ್ ಇದು ನಿಮಗೆ ಮೇಜರಾಗಿ ಗೊತ್ತಿರಬೇಕಾದಂಥ ಅಂಶಗಳು. ಹೀಗೆ ಬಿನೆ ಅವರು ತಸ್ಟನ್ ಅವರು ಯಾವ್ಯಾವ ಅಂಶಗಳು ಇಲ್ಲಿ ರೈಟ್ ಆನ್ಸರ್ ನಾವು ನೋಡಿದರೆ ಇದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಈ ಒಂದು ಕೆಳಗಿನವುಗಳಲ್ಲಿ ಯಾವುದು ಸುಖಾನ್ವೇಷಣೆಯ ತತ್ವದ ಪ್ರಕಾರ ಕೆಲಸ ನಿರ್ವಹಿಸುತ್ತದೆ? ಈದ್, ಅಹಂ, ಅತ್ಯಹಂ ಮತ್ತು ಜಾಗೃತಾಪೂರ್ವ ವಯಸ್ಸು ಅಂತ ನೋಡಿ. ಸುಖಾನ್ವೇಷಣೆ ತತ್ವವನ್ನು ಹೊಂದಿರತಕ್ಕಂಥದ್ದು ಈದ್ ಅಂತ ನೋಡಿ. ಸುಖಾನ್ವೇಷಣೆ ತತ್ವ ಅದೇ ಈದಾದಮೇಲೆ ನಮಗೆ ಈ ಒಂದು ಅಹಂ ಇದು ಹೊಂದಿರತಕ್ಕಂಥದ್ದು ಸಾಮಾಜಿಕ ಪ್ರಜ್ಞೆ. ಯಾವುದನ್ನು? ಸಾಮಾಜಿಕ ಪ್ರಜ್ಞೆ. ಅತ್ಯಹಂ ಸೂಪರ್ ಇಗೋ ಹೊಂದಿರತಕ್ಕಂಥದ್ದು ಏನು ಅಂದರೆ ಇದು ಒಂದು ನೈತಿಕ ಪ್ರಜ್ಞೆ, ನೈತಿಕವಾದಂಥ ಪ್ರಜ್ಞೆ. ಈಗ ಸುಖಾನ್ವೇಷಣೆ, ಸಾಮಾಜಿಕ ಪ್ರಜ್ಞೆ, ನೈತಿಕ ಪ್ರಜ್ಞೆ ಅಂತಕ್ಕಂಥದ್ದು ಸಿಗ್ಮಂಡ್ ಫ್ರಾಯ್ಡ್ ಅವರ ಈದ್, ಇಗೋ ಆ್ಯಂಡ್ ಸೂಪರ್ ಇಗೋ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ನೀವು ಅದನ್ನು ಸರಿಯಾಗಿ ವರ್ಕ್ ಮಾಡಬೇಕಾಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಮನೋಜನ್ಯ ಚಲನ ಅಂದರೆ ಚಲನ ವಲಯದ ಅತ್ಯಂತ ಉನ್ನತ ಮಟ್ಟದ ಸಾಧನೆ? ಸ್ಫುಟಿಕ, ಮೌಲ್ಯಮಾಪನ, ಸ್ವಾಭಾವೀಕರಣ ಮತ್ತು ಅನುಕರಣೆ. ನೋಡಿ ಇಲ್ಲಿ ಮೌಲ್ಯಮಾಪನ, ಸ್ವಾಭಾವೀಕರಣ, ಅನುಕರಣೆ ಅಂದರೆ ಯಾವುದು ಮನೋಜನ್ಯ ಚಲವಳಿಕೆ ಅಂದರೆ ಒಂದು ಸ್ಫುಟಿಕ ಅಂತಕ್ಕಂಥದ್ದು. ಇದಕ್ಕೆ ಆನ್ಸರ್ ಯಾವುದು ಅಂದರೆ ಸ್ಫುಟಿಕ ಅಂತಕ್ಕಂಥದ್ದು ಆನ್ಸರ್. ನೋಡಿ ಇಲ್ಲಿ ಈ ವ್ಯವಸ್ಥೆಗೆ ಸಂಬಂಧಿಸಿದಂಥ ಪ್ರಶ್ನೆಗೆ ಆನ್ಸರ್ ಏನಿದೆ ಇದು ನಾವು ಬಹಳ ವಿಶೇಷವಾಗಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ಕೆಳಗಿನ ಯಾವ ಒಂದು ಜೊತೆಯು ಅಂಶಗಳನ್ನು ಒಂದೇ ನಾಣ್ಯದ 2 ಮುಖಗಳು ಎಂದು ಪರಿಗಣಿಸಲಾಗಿದೆ ಅಂತ. ಒಂದು ಮನೋಭಾವ ಪರಿಪಕ್ವತೆ ಇದೆ, ಒಂದು ನಿಮಗೆ ಆ್ಯಟಿಟ್ಯೂಡ್ ಇದೆ, ಒಂದು ಮೆಚುರೇಷನ್ ಇದೆ. ಇಲ್ಲಿ ಒಂದು ಮೆಚುರೇಷನ್ ಇದೆ, ಪ್ರೇರಣೆ ಮೋಟಿವೇಶನ್ ಇದೆ. ನೆಕ್ಸ್ಟ್ ಒಂದೊಂದು ಇಂಟ್ರೆಸ್ಟ್ ಇದೆ, ಇಲ್ಲಿ ಮೆಚುರೇಷನ್ ಇದೆ. ನೆಕ್ಸ್ಟ್ ಇಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ಅಟೆನ್ಷನ್ ಇದೆ. ಈ ಕೆಳಗಿನ ಯಾವ ಒಂದು ಜೊತೆ ಅಂತ ಕೇಳಿದ್ದಾನೆ. ನಾವು ಎಕ್ಸಾಮಲ್ಲಿ ಕೇಳಿರ್ತೀವಿ, ಒಂದು ಅವಧಾನದ ತಾಯಿ ಯಾವುದಾಗಿರುತ್ತೆ ಅಂದರೆ ಆಸಕ್ತಿ ಆಗಿರುತ್ತೆ ಅಂತ ನೀವು ಓದಿರ್ತೀರ. ಅವಧಾನಕ್ಕಿಂತ ಮುಂಚೆ ಒಂದು ವಸ್ತು ವಿಷಯದ ಮೇಲೆ ಆಸಕ್ತಿ ಬೆಳೆಬೇಕು. ಆಸಕ್ತಿ ಬೆಳೆದ ಮೇಲೆ ಆ ವಸ್ತು ವಿಷಯದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸ್ತಕ್ಕಂಥದ್ದು ಏನಾಗಿರುತ್ತೆ? ಅವಧಾನ ಆಗಿರುತ್ತೆ. ಹಾಗಾದರೆ ಅವಧಾನದ ತಾಯಿ ಯಾವುದು ಅಂದರೆ ಆಸಕ್ತಿ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಬಟ್ ಇನ್ನೊಂದು ಜೋಡಿ ಸರಿ ಮಾಡಬೇಕಂದ್ರೆ ಇಲ್ಲಿ ಪರಿಪಕ್ವತೆ ಮತ್ತು ಕಲಿಕೆ. ಪರಿಪಕ್ವತೆ ಆಗದೆ ಕಲಿಕೆ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ಕಲಿಕೆಗೆ ಒಂದು ನೀಲ ನಕಾಶೆಯನ್ನು ಹಾಕಿಕೊಡ್ತಕ್ಕಂಥದ್ದೇ ಈ ಮೆಚುರೇಷನ್, ಪರಿಪಕ್ವತೆ. ಹಾಗೆ ನಮಗೆ ಗ್ರೋತ್ ಮತ್ತು ಡೆವಲಪ್ಮೆಂಟ್
ವಿಕಾಸದ ಒಂದು ಭಾಗ ಬೆಳವಣಿಗೆ ಹೊರತು ಬೆಳವಣಿಗೆ ಒಂದು ಭಾಗ ವಿಕಾಸ ಆಗಿರಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಕ್ವೆಶನ್ಸಿಗೆ ಆಸಕ್ತಿ ಮತ್ತು ಅವಧಾನ ಸರಿಯಾದ ಉತ್ತರ. ಕೆಳಗಿನ ಯಾವುದನ್ನು ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ? ಸಂಭವನೀಯ ಕಾರಣಗಳ ವಿಶ್ಲೇಷಣೆ, ನಿರ್ದಿಷ್ಟಗೊಳಿಸುವ ಸಮಸ್ಯೆ, ಕಾರ್ಯ ಯೋಜನೆ ಮತ್ತು ಕ್ರಿಯಾ ಪ್ರಾಕಲ್ಪನೆ. ನೋಡಿ, ಈ ಆ್ಯಕ್ಷನ್ ರಿಸರ್ಚ್ ಅಥವಾ ಆ್ಯಕ್ಷನ್ ಹೈಪೋಥಿಸಿಸ್ ಏನಿದೆ, ಈ ಒಂದು ಆ್ಯಕ್ಷನ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ಸಂಶೋಧನೆಯ ಕಣ್ಣು. ಇಡೀ ಕೊಠಡಿ ಇಡೀ ಒಂದು ಸ್ಥಳವನ್ನು, ಆವರಣವನ್ನು ನೀವೇನು ಮಾಡಬೇಕು, ಸಂಶೋಧನೆ ಮಾಡೋದಕ್ಕೆ ಗಮನ ಹರಿಸಬೇಕಾಗ್ತದೆ. ಇದು ಮೇಜರ್ ಆದಂಥ ಪಾಯಿಂಟ್ಸ್. ನೆಕ್ಸ್ಟ್ ಹಾಗಾದರೆ ಈ 14ನೇ ಪ್ರಶ್ನೆಗೆ ಕ್ರಿಯಾ ಪ್ರಾಕಲ್ಪನೆ ಏನಿದೆ, ಇದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಇದಾದ ಮೇಲೆ ನಾವು ಮತ್ತೆ ನೋಡೋದಾದರೆ, ಈ ಹಂತದಲ್ಲಿ ಜ್ಞಾನಾತ್ಮಕ ಬೆಳವಣಿಗೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು, ಜ್ಞಾನಾತ್ಮಕ ಬೆಳವಣಿಗೆಯ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುವುದು. ಇದುವರೆಗೆ ನಡೆದಿರ್ತಕ್ಕಂಥ TET ಎಕ್ಸಾಮ್ಗಳಲ್ಲಿ ಈ ಜೀನ್ ಪಿಯಾಜೆ ಅವರ ಕಾಗ್ನಿಟಿವ್ ಥಿಯರಿ ಮೇಲೆ ಕ್ವಶನ್ಸ್ ಇದ್ದೇ ಇದೆ. ಹಾಗಾದ್ರೆ ಆ ಕಾಗ್ನಿಟಿವ್ ಥಿಯರಿಸಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಮತ್ತು ಕ್ವಶನ್ಸ್ಗಳೇನಿದೆ, ಇವುಗಳನ್ನು ನಾವು ಮೇಜರಾಗಿ ಏನೆಲ್ಲ ವರ್ಕ್ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ. ಸಂವೇದನಾ ಅಂದರೆ ಸೆನ್ಸರಿ ಮೋಟರ್ ಸ್ಟೇಜಲ್ಲಿ ಮೂರ್ತ ಕಾರ್ಯ ಅಂತ ಇರ್ಬೋದು, ಫಾರ್ಮಲ್ ಆಪ್ರೇಷನ್ ಇರ್ಬೋದು ಮತ್ತು ಕಾರ್ಯಪೂರ್ವ ಅಂತ ಇರ್ಬೋದು. ಒಂದು ತಾರ್ಕಿಕವಾದಂಥ ಅಂಶ ಎಲ್ಲಿ ಬರುತ್ತೆ ನಮಗೆ ಅಂದರೆ, ಈ ಔಪಚಾರಿಕ ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್ ಏನಿದೆ ಇಲ್ಲಿ ಇದು ಬರುತ್ತೆ ಅಂತ. ಎಸ್, ಹಾಗಾದರೆ ನಮಗೆ ವಿಶೇಷವಾಗಿ 15ನೇ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ಈಗ 16ನೇ ಪ್ರಶ್ನೆ ನೋಡಿ, ಮಕ್ಕಳು ಚಲನಚಿತ್ರದಲ್ಲಿ ಪ್ರದರ್ಶಿತವಾದಂಥ ಹಿಂಸಾತ್ಮಕ ವರ್ತನೆಯನ್ನು ನೋಡಿ ಕಲಿಯಬಹುದು ಎಂಬ ತೀರ್ಮಾನವನ್ನು ಯಾವ ಮನೋವಿಜ್ಞಾನ ಮಾಡಿದ ಕೆಲಸದ ಆಧಾರದ ಮೇಲೆ ತೀರ್ಮಾನಿಸಲಾಗಿದೆ? DFL ಥಾರ್ನ್ಡೈಕ್, ವ್ಯಾಟ್ಸನ್, ಬಂಡೋರಾ, ಜೀನ್ ಪಿಯಾಜೆ. ನೋಡಿ, ವಿಶೇಷವಾಗಿ ನಮಗಿಲ್ಲಿ ಮಕ್ಕಳ ಒಂದು ಸಾಮಾಜಿಕವಾದಂತಹ ಪ್ರಕ್ರಿಯೆಯಲ್ಲಿ ನಾವು TVಯನ್ನು ಚಲನಚಿತ್ರವನ್ನು ನೋಡ್ತಾ ಇದ್ದೀವಿ. ಈ ಆಲ್ಬರ್ಟ್ ಬಂಡೂರಾ ಅವರ ಸೋಷಿಯಲ್ ಲರ್ನಿಂಗ್ ಥಿಯರಿ ಏನಿದೆ, ಸಾಮಾಜಿಕ ಕಲಿಕಾ ಸಿದ್ಧಾಂತ ಏನಿದೆ, ಅಥವಾ ಟ್ರಯಲ್ ಆ್ಯಂಡ್ ಎರರ್ ಇವ್ರದೈತೆ, ಇವರಿಗೆ ಸಂಬಂಧಿಸಿದಂತೆ ಬಿಹೇವಿಯರ್ ಆಗಿರುತ್ತೆ, ಇವರಿಗೆ ಜೀನ್ ಪಿಯಾಜೆ ಅವರಿಗೆ ಸಂಬಂಧಿಸಿದಂತೆ ನಾವು ಕಾಗ್ನಿಟಿವ್ ಇರ್ಬೋದು. ಆದರೆ ಆಲ್ಬರ್ಟ್ ಬಂಡೂರಾ ಅವರಿಗೆ ಸಂಬಂಧಿಸಿದಂಥ ಒಂದು ಸಾಮಾಜಿಕ ಸಿದ್ಧಾಂತ ಏನಿದೆ, ಇದು ನಮಗೆ ವಿಶೇಷವಾಗಿ ನೋಡ್ಬೋದು. ಸೋಷಿಯಲ್ ಲರ್ನಿಂಗ್ ಥಿಯರಿಯಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದಾಗಿದೆ. ನೆಕ್ಸ್ಟು 17ನೇ ಪ್ರಶ್ನೆ, ಲಿಂಗ ತಾರತಮ್ಯದ ಬೆಳವಣಿಗೆ ಪ್ರಮುಖ ಅಂಶ, ಪ್ರಮುಖ ಮೂಲ ಅಂತ ಕೇಳಿದ್ರು. ಫಸ್ಟ್, ಲಿಂಗ ತಾರತಮ್ಯ ಎಲ್ಲಿ ಬೆಳೆಯುತ್ತೆ? ಶಾಲೆ, ಸಮೂಹ ಮಾಧ್ಯಮ, ಸಮುದಾಯ, ಕಮ್ಯುನಿಟಿಯಲ್ಲಿ, ಮೀಡಿಯಾದಲ್ಲಿ, ಸ್ಕೂಲಲ್ಲಿ, ಫ್ಯಾಮಿಲಿಯಲ್ಲಿ ಅಂತ ನಿಮಗೆಲ್ಲ ಗೊತ್ತಿದೆ. ಮೊದಲು ನಮ್ಮ ಲಿಂಗ ತಾರತಮ್ಯ ಹುಟ್ಟೋದೆ ಕುಟುಂಬದಲ್ಲಿ. ಇವರು ಗಂಡು ಮಗ, ಹೆಣ್ಣು ಮಗು ಅಂತಕ್ಕಂತಹ ಒಂದು ಭಿನ್ನ ಅಥವಾ ಭಿನ್ನತೆಗಳು ಹುಟ್ಟೋದಿಲ್ಲ ಅಂದರೆ ಈ ಒಂದು ಕುಟುಂಬದಲ್ಲಿ. ಎಸ್, ಆದರೆ ಲಿಂಗ ತಾರತಮ್ಯದ ಬೆಳವಣಿಗೆ ಆನ್ಸರ್ ನೋಡೋಣ, ಕುಟುಂಬದಲ್ಲಿ ಅಂತ ಗೊತ್ತಾಯಿತು. ನೆಕ್ಸ್ಟು, ನ್ಯೂನತೆಯುಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ. ಸಾಮಾನ್ಯ ಶಾಲೆಗಳು, ಕಾಮನ್ ಜನರಲ್ ಸ್ಕೂಲ್ ಇರ್ಬೋದು, ಅಥವಾ ಎಕ್ಸೆಪ್ಷನಲ್ ವಿಶೇಷ ಶಾಲೆಗಳಿರ್ಬೋದು, ಓಪನ್ ಮುಕ್ತ ಸ್ಕೂಲ್ಗಳಿರ್ಬೋದು, ಅಂಧ ಪರಿಹಾರ ಸಂಘ ಶಾಲೆಗಳಿರ್ಬೋದು. ನ್ಯೂನತೆಯುಳ್ಳ ಮಕ್ಕಳಿಗಿರುವ ಕೇಂದ್ರೀಯ ನಿಯೋಜಿತವಾಗಿರ್ತಕ್ಕಂಥದ್ದು ಕಾಮನ್ ಅಥವಾ ಜನರಲ್ ಸ್ಕೂಲ್ಗಳಲ್ಲೇ ಈ ಮಕ್ಕಳು ಏನು ಮಾಡಬೇಕು, ಓದಬೇಕು ಅಥವಾ ಓದೋ ಅವಕಾಶವನ್ನು ನೀಡಬೇಕು, ಶೈಕ್ಷಣಿಕ ಅವಕಾಶವನ್ನು ಇಲ್ಲಿ ನೀಡುವ ಗುರಿಯನ್ನು ಹೊಂದಿದೆ ಅಂದರೆ ಅದು ಸಾಮಾನ್ಯ ಶಾಲೆ. ಎಸ್, ಹಾಗಾದರೆ ನಮಗೆ ಇಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಗೊತ್ತಾಯಿತು. ನೆಕ್ಸ್ಟ್, ಈ ಒಂದು ಮಾರಲ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಕಾಗ್ನಿಟಿವ್ ಡೆವಲಪ್ಮೆಂಟ್ಸ್ ಬಗ್ಗೆ ಪ್ರತಿ ಸಾರಿ ಬರುತ್ತೆ. ಈ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಕೋಲ್ಬರ್ಗ್ ಅಂತ. ಬ್ರೂನರ್ ಅವ್ರದ್ದು ಮತ್ತು ಬಂಡೋರಾ ಅವ್ರದ್ದು, ಗ್ಯಾಗ್ನೆ ಅವ್ರದ್ದು ಥಿಯರಿಗಳಲ್ಲಿ ಬರ್ತಕ್ಕಂಥ ಅಂಶಗಳು. ಹಾಗಾದರೆ ಇಲ್ಲಿ ನಮಗೆ ವಿಶೇಷವಾಗಿ ಕೋಲ್ಬರ್ಗ್ ಬಗ್ಗೆ ಗೊತ್ತಾಯಿತು, ಕೋಲ್ಬರ್ಗ್ ಅವರ ಒಂದು ಅಂಶ ಗೊತ್ತಾಯಿತು. ಹಾಗೆ ಬಹುಮುಖ ಬುದ್ಧಿಶಕ್ತಿ, ಮಲ್ಟಿ ಇಂಟೆಲಿಜೆನ್ಸಿ ಥಿಯರಿ ಏನಿದೆ, ಬಹುಮುಖ ಬುದ್ಧಿಶಕ್ತಿ ಎಲ್ಲ ರೀತಿಯ ಪ್ರಾಣಿಗಳನ್ನು, ಸಮಸ್ಯೆಗಳನ್ನು ಹಾಗೂ ಲವಣಗಳನ್ನು ಗುರುತಿಸಿ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುತ್ತಾರೆ: ಅಂತರ್ ವ್ಯಕ್ತಿ ಬುದ್ಧಿಶಕ್ತಿ, ಶಾಬ್ದಿಕ ಭಾಷಾ ಬುದ್ಧಿಶಕ್ತಿ, ತಾರ್ಕಿಕ ಗಣನೀಯ ಬುದ್ಧಿಶಕ್ತಿ, ಸಹಜ ಬುದ್ಧಿಶಕ್ತಿ.
ಇದೊಂದು ಕಾಮನ್ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ಏನಿದೆ ಇದಕ್ಕೆ ಇದು ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದುವರೆದು ನಾವು 21ನಲ್ಲಿ ಈ ಲರ್ನಿಂಗ್ ಪ್ರಾಬ್ಲಮ್ಸ್ ಏನಿದೆ ಅಥವಾ ಈ ಕಲಿಕಾ ನ್ಯೂನತೆಗಳೇನಿದೆ ಡಿಸ್ಲೆಕ್ಸಿಯಾವು ಇದಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿದೆ. ಓದುವುದು, ಮಾತನಾಡುವುದು, ಕಲಿಯುವುದು ಮತ್ತು ಕೇಳಿಸಿಕೊಳ್ಳುವುದು. ನೋಡಿ, ನಮಗೆ ಮೇಜರಾಗಿ 5ರಲ್ಲಿ 3 ಪರ್ಫೆಕ್ಟ್ ನೆನಪಿರಬೇಕು. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕುಲಿಯಾ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಡಿಸ್ಲೆಕ್ಸಿಯಾ ಅಂದರೆ ಓದೋದು, ಡಿಸ್ಗ್ರಾಫಿಯಾ ಅಂದರೆ ಬರವಣಿಗೆಗೆ ಸಂಬಂಧಿಸಿದಂತೆ, ಡಿಸ್ಕ್ಯಾಲ್ಕುಲಿಯಾ ಅಂದರೆ ಮ್ಯಾಥಮೆಟಿಕ್ಸ್, ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕ್ಸ್, ಗಣಿತಕ್ಕೆ ಸಂಬಂಧಿಸಿದಂಥ ದೋಷ. ಹಾಗಾದರೆ ನಮಗೆ ಉತ್ತರ ಯಾವುದು ಅಂದರೆ ಓದುವಿಕೆ ಅಂತಕ್ಕಂಥದ್ದು ಗೊತ್ತಾಯಿತು 21ನೇ ಪ್ರಶ್ನೆಗೆ. ಇದೆಲ್ಲಿ ಬರುತ್ತೆ ಅಂದರೆ ಕಲಿಕಾ ನ್ಯೂನತೆಯಲ್ಲಿ ಬರುತ್ತೆ. ಈ ಕಲಿಕಾ ಪ್ರಾಬ್ಲಮ್ಸ್, ಲರ್ನಿಂಗ್ ಪ್ರಾಬ್ಲಮ್ಸಲ್ಲಿ ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಹೊರಟಾಗ ವರ್ತಿಸುವವನು ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳುವುದಿಲ್ಲ. ಈ ವಿದ್ಯಾರ್ಥಿಗೆ ನೀಡಬೇಕಾದ ಅವಶ್ಯಕ ಸಹಾಯದ ವಲಯ. ಹೊರಟಾಗಿ ವರ್ತಿಸುತ್ತಾನೆ, ಹೊರಟಾಗಿ ವರ್ತಿಸುವವನು ಅಂತಕ್ಕಂಥದ್ದು ಸಹಾಯ. ನೋಡಿ, ಉನ್ನತ ಮಟ್ಟದ ಕೌಶಲ್ಯ ಇರ್ಬೋದು, ಜ್ಞಾನಾತ್ಮಕ ವಲಯ ಇರ್ಬೋದು, ಮತ್ತು ಮನೋಜನ್ಯ ಕ್ರಿಯಾವಲಯ ಇರ್ಬೋದು, ಭಾವನಾತ್ಮಕ ವಲಯ ಇರ್ಬೋದು. ಒಬ್ಬ ವಿದ್ಯಾರ್ಥಿ ತನ್ನ ಸಹಪಾಠಿಗಳೊಂದಿಗೆ ಹೊರಟಾಗಿ ವರ್ತಿಸ್ತಾನಂದ್ರಿಗೆ ಅವನಿಗೆ ಎಮೋಷನಲ್ ಝೋನ್ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು, ಭಾವನಾತ್ಮಕವಾದಂಥ ವಲಯ. ಹಾಗಾದರೆ ಮುಂದಿನ ಒಂದು ಪ್ರಶ್ನೆ, ನೈಜವಾದ ನೈತಿಕ ಪ್ರಜ್ಞೆಯು ವ್ಯಕ್ತವಾಗುವ ಹಂತ. ಒಂದು ನಿಜವಾದ ಅವನು ಯಾರ ಜೊತೆ ಸಮೂಹ ಫ್ರೆಂಡ್ಸ್ ಜೊತೆ ಇದ್ದಾಗ ಅವನ ನಿಜವಾದಂತಹ ಉತ್ತರ ಬಾಲ್ಯ, ಪೂರ್ವ ಬಾಲ್ಯ ಮತ್ತು ವಯಸ್ಕ ಮತ್ತು ತಾರುಣ್ಯ. ವಯಸ್ಕರಂದರೆ ಕಿರಿಯರ ಮಾದರಿಯಾಗಿರ್ತಾರೆ, ಇಲ್ಲಿ ಅವರಿಗೆ ಸ್ವತಂತ್ರತೆ ಇರಲಿ. ತಾರುಣ್ಯ ಅವಸ್ಥೆಯಲ್ಲಿ ಏನಾಗಿರುತ್ತೆ ಅಂದರೆ ಅವನಿಗೆ ನೈಜವಾದ ನೈತಿಕವಾದಂಥ ಹಕ್ಕು ಅವನಲ್ಲಿ ಬಂದುಬಿಡುತ್ತೆ. ಅದು ನಾವು ವಿಶೇಷವಾಗಿ ನೋಡ್ಬೋದು. ನೆಕ್ಸ್ಟ್ ಅದಾದರೆ ಇದಾದ ಮೇಲೆ ಈ ಹೇಳಿಕೆ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರು ಅಂತಕ್ಕಂಥದ್ದು. ಈ ಥರ ಏನಿಲ್ಲ, ಜಗತ್ತಿನಲ್ಲಿ ಗಂಡಸರು ಹೆಂಗಸರು ಬುದ್ಧಿವಂತರಂತಿಲ್ಲ. ಇದು ನಿಜ ಅಂತಾರೆ, ಆದರೆ ತಪ್ಪು. ಇದು ಸುಳ್ಳು ಸಹ ಹೌದು. ಕೆಲವು ಜನಾಂಗಗಳಲ್ಲಿ ಸತ್ಯ, ಸುಳ್ಳು ಯಾವುದೇ ಜನಾಂಗದಲ್ಲಿಲ್ಲ. ಈಗ ಮುರ್ಮಾ ಅವರು ರಾಷ್ಟ್ರಪತಿಯಾಗಿದ್ದಾರೆ. ಲಿಂಗ ತಾರತಮ್ಯವನ್ನು ತೋರಿಸುತ್ತಷ್ಟೇ, ರೆಪ್ರೆಸೆಂಟ್ ಮಾಡೋದು ಏನು ಅಂದರೆ ಇದು ಲಿಂಗ ತಾರತಮ್ಯ, ಜೆಂಡರ್ ಒಂದು ಪ್ರಾಬ್ಲಮ್ಸನ್ನು ತೋರಿಸುತ್ತೆ. ನೋಡಿ, ಹಾಗಾದರೆ 24ನೇ ಪ್ರಶ್ನೆಗೆ 3ನೇ ಪ್ರಶ್ನೆ ಸರಿಯಾದ ಉತ್ತರ ಸ್ನೇಹಿತರೆ. ಇದಾದ ಮೇಲೆ ನಮಗೆ ಒಂದು ಸಮೂಹದ ಸದಸ್ಯರ ಸಂಬಂಧವನ್ನು ಅಧ್ಯಯನ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸುತ್ತಾರೆ? ಈ ಒಂದು ನಮಗೆ ಗ್ರೂಪ್ ಡೈನಾಮಿಕ್ಸ್ ಅಥವಾ ಸಮಾಜ ಮಿತಿ ತಂತ್ರವನ್ನು ನಾವು ಬಳಕೆ ಮಾಡ್ತೀವಿ. ಒಬ್ಬ ನಾಯಕ, ಲೀಡರು, ಸೋಷಿಯೋಮೆಟ್ರಿಕ್ ಅಂತ ಏನು ಕರಿತೀವಿ, ಸಮಾಜ ಮಿತಿ ಅಂದರೆ ಸೋಷಿಯೋಮೆಟ್ರಿಕ್ ಟೆಕ್ನಿಕ್ಸನ್ನು ಏನು ಮಾಡ್ತೀವಿ ನಾವು ಬಳಸ್ತೀವಿ. ಹಾಗೆ ದರ್ಜಾ ಮಾಪನ ಮತ್ತು ಪ್ರಕ್ಷೇಪಣ, ಡಿಫೆನ್ಸ್ ಮೆಕ್ಯಾನಿಸಮಿಗೆ ತಂತ್ರಗಳಿರುತ್ತೆ. ಆದರೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಅನಿಮೇಷನ್ ಲಕ್ಷಣವು ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯ ಮುಖ್ಯ ಲಕ್ಷಣ. ಸಂವೇದನಾಗತಿ, ಕಾರ್ಯಪೂರ್ವ ಮತ್ತು ಮೂರ್ತ ಕಾರ್ಯ ಮತ್ತು ಔಪಚಾರಿಕ ಅಂದರೆ ಅನ್ವೇಷಣೆ ಅಥವಾ ಅನಿಮೇಷನ್ ಅಂದರೆ ಗೊಂಬೆಗಳಿಗೆ ಸಂಬಂಧಿಸಿದಂಥ ಅಥವಾ ಅದಕ್ಕಿಂತ ಮುಂದುವರೆದಂಥ ಕಾರ್ಯಪೂರ್ವ ಹಂತ ಏನಿದೆ. ಜೀನ್ ಪಿಯಾಜೆ ಅವ್ರ ಬಗ್ಗೆ 2 ಕ್ವಶನ್ಸ್ ಕೇಳಿದ್ದಾರೆ. ಇದು ಕಾರ್ಯಪೂರ್ವ ಹಂತದಲ್ಲಿ ಬರುತ್ತೆ. ಇದು ಆಲ್ಮೋಸ್ಟ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್. ನೆಕ್ಸ್ಟು, ಪುನರ್ಬಲನದ ಉಪಯೋಗದಿಂದ ಬುದ್ಧಿಶಕ್ತಿ ಉತ್ತಮಗೊಳ್ಳುತ್ತದೆ, ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುತ್ತದೆ, ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ, ಪ್ರತಿಕ್ರಿಯೆಯನ್ನು ಬಲಗೊಳಿಸುತ್ತದೆ. ಪುನರ್ಬಲನ ಹೆಚ್ಚಾದಂತೆ ಏನಾಗುತ್ತೆ, ಪ್ರತಿಕ್ರಿಯೆ ಹೆಚ್ಚಾಗ್ತಾ ಹೋಗುತ್ತೆ. ರೆಸ್ಪಾನ್ಸ್ ಅಂತಕ್ಕಂಥದ್ದು ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ, ಪ್ರತಿಕ್ರಿಯೆ. ಇದು ನಿಮಗೆ ಗೊತ್ತಿರಬೇಕು. ಥಿಯರಿ ಆಧಾರದ ಮೇಲೆ ಈ ಕ್ವಶನ್ಸ್ ಕೇಳಿರೋದು. ಅವನು ವಿಸ್ಮೃತಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ. ಭಯ ಮತ್ತು ಆತಂಕದಿಂದ ಆಗುವ ಭಾವನಾತ್ಮಕ ತಡೆ ಏನಿದೆ, ಇದು ವಿಸ್ಮೃತಿಗೆ ಕಾರಣ ಆಗುತ್ತೆ. ಧನಾತ್ಮಕ ಆಗಲಿ, ಮನರಂಜನೆ ಆಗಲಿ, ಸಹಪಾಠಿಗಳ ನಡುವಿನ ಸ್ಪರ್ಧೆ ಆಗಲಿ ಆಗೋದಿಲ್ಲ. ಇದಕ್ಕಿದು ಕಾರಣ ಆಗುತ್ತೆ. ರೈಟ್ ಆನ್ಸರ್ ಭಯ ಮತ್ತು ಆತಂಕ. ನೆಕ್ಸ್ಟ್ ಹಾಗಾದರೆ ಇದಾದ ಮೇಲೆ ನಮಗೆ ಒಂದು ಮಗು 100 ಅಂದರೆ 110 ಎಂಬ ಸಂಖ್ಯೆಯನ್ನು ಬರೆಯಲು ಈ ದೌರ್ಬಲ್ಯವನ್ನು ಹೀಗೆನ್ನುತ್ತಾರೆ. ಡಿಸ್ಲ್ಯಾಕ್ಸಿಯಾ ಅಂತಕ್ಕಂಥದ್ದು ನಾನು ಹೇಳಿದ್ದೆ ಓದುವಿಕೆ, ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು ಬರವಣಿಗೆ,
ಡಿಸ್ಕ್ಯಾಲಿಗ್ರಾಫಿಯಾ ಅಂತಕ್ಕಂಥದ್ದಿದೆ, ಇದು ಅಂತಕ್ಕಂಥದ್ದು. ಈಗ ನಮಗೆ ಈ ಥರ್ಡ್ ಒನ್ ಏನಿದೆ ಗಣಿತ ಸಮಸ್ಯೆಗೆ ಸಂಬಂಧಿಸಿದಂತೆ ಇದು ಅಂತ ಲರ್ನಿಂಗ್ ಪ್ರಾಬ್ಲಮ್ಸ್ ಮೇಲೆ ಮತ್ತೆ ನಮಗೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಆಶ್ರಿತ ನ್ಯೂನತೆ ಇರುವ ಮಕ್ಕಳು, ಇನ್ನೊಬ್ಬರನ್ನು ಆಶ್ರಿತದಿಂದ ಅವರು ಊಟ ಮಾಡೋದು, ಸ್ನಾನ ಮಾಡೋದು, ಆಶ್ರಿತ ನ್ಯೂನತೆಯುಳ್ಳ ಮಕ್ಕಳು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವವರು ಮನೋವೈದ್ಯರು, ಶಿಕ್ಷಕರು, ಸ್ನೇಹಿತರು, ಪೋಷಕರು. ಯಾರು? ಪೇರೆಂಟ್ಸ್. ಯಾರು ಅಂದರೆ ಪೇರೆಂಟ್ಸ್. ನೀವು ಜನರಲಾಗಿ ಸಹ ಇದಕ್ಕೆ ಆನ್ಸರನ್ನು ಹಾಕ್ಬೋದು. ಫ್ರೆಂಡ್ಸ್, ಈಗ ಸುಮಾರು 2014ರಿಂದ 23ರವರೆಗೆ 15ರವರೆಗೆ ಮಾತಾಡಿದ್ದೀನಿ. ಇನ್ನೊಂದು 14ರ ವಿಡಿಯೋವನ್ನು ಮಾತಾಡಿದ್ರೆ ಟೋಟಲ್ 6 to 8 ಇರ್ತಕ್ಕಂಥ ಎಲ್ಲ ಸೈಕಾಲಜಿ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ. ವಿಶೇಷವಾಗಿ ಈ ವಿಡಿಯೋಗಳು ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ, TETಯಲ್ಲಿ ನಿಮ್ಮ ಉತ್ತಮವಾದಂಥ ಫಲಿತಾಂಶ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.